ರಿಂಕು ಸಿಂಗ್ 5 ಸಿಕ್. ಅದಕ್ಕೆ ಹೇಳೋದು RCB ಅಂದರೆ ಬರೀ ಹೆಸರಲ್ಲ, ಉಸಿರು ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೆಪ್ಟೆಂಬರ್ 19ರಿಂದ ಬಾಂಗ್ಲಾದೇಶದ ವಿರುದ್ಧದ ಟೆಸ್ಟ್ ಸರಣಿಗೆ ಯಶ್ ದಯಾಳ್ ಅವರು ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ. ಆದರೆ ಈ ಹಿಂದೆ ಅವರು ಅನುಭವಿಸಿದ ನರಕಯಾತನೆ, ಅವಮಾನ, ಅಪಹಾಸ್ಯಗಳು ಎಂಥದ್ದು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಯಶ್ ದಯಾಳ್ರನ್ನು ಗುಜರಾತ್ ಟೈಟಾನ್ಸ್ ತಂಡವು 2022ರಲ್ಲಿ 3,20,00,000ಕ್ಕೆ ಖರೀದಿ ಮಾಡಿತ್ತು. 2023ರ IPLನಲ್ಲಿ ದಯಾಳ್ 5 ಸಿಕ್ಸರ್ಗಳನ್ನು ಬಿಟ್ಟುಕೊಟ್ಟು ಅವಮಾನಗಳನ್ನು ಎದುರಿಸಿದ್ದರು. ಈ ಅವಮಾನಗಳು ಕೇವಲ ಯಶ್ರನ್ನು ಬಾಧಿಸಿಲ್ಲ, ಬದಲಾಗಿ ಅವರ ಕುಟುಂಬಕ್ಕೂ ಸಹ ಈ ಅವಮಾನಗಳು, ಅಪಮಾನಗಳು, ಅಪಹಾಸ್ಯಗಳು ಬಾಧಿಸಿತ್ತು ಸ್ನೇಹಿತರೆ. ಸರಿಯಾದ ಆಹಾರ ಸೇವನೆ ಮಾಡದೆ ಅನಾರೋಗ್ಯಕ್ಕೆ ಈಡಾಗಿದ್ದರು ಯಶ್ ದಯಾಳ್. ಗುಜರಾತ್ ಟೈಟಾನ್ ತಂಡವು ತಮ್ಮ ತಂಡದಿಂದ ದಯಾಳ್ರನ್ನು ಬಿಡುಗಡೆಗೊಳಿಸಿತ್ತು. ಇದರಿಂದ ದಯಾಳ್ ಜರ್ಜರಿತರಾಗಿದ್ದರು. ಯಶ್ ದಯಾಳ್ ಎಲ್ಲಿ ಕ್ರಿಕೆಟ್ ಕಡೆ ನಿರಾಸಕ್ತಿ ತೋರುತ್ತಾರೋ ಎಂದು ಆತನ ಮನೆಯವರು ತುಂಬ ಚಿಂತಾಕ್ರಾಂತರಾಗಿದ್ದರು. ಆದರೆ ಮನೆಯವರ ಸಹಾಯದಿಂದ, ಮನೆಯವರ ಬೆಂಬಲದಿಂದ ಯಶ್ ದಯಾಳ್ ಇವತ್ತು ತಮ್ಮ ಸ್ವಂತ ಸಾಮರ್ಥ್ಯದಿಂದ ಟೀಮ್ ಇಂಡಿಯಾಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಸ್ನೇಹಿತರೆ. 5 ಸಿಕ್ಸ್ ಸಿಡಿಸಿ ರಿಂಕು ಸಿಂಗ್ ಹೀರೋ ಎನಿಸಿದರೆ 5 ಸಿಕ್ಸ್ಗಳನ್ನ ಬಿಟ್ಟುಕೊಟ್ಟ ದಯಾಳ್ ಆ ದಿನಗಳಲ್ಲಿ ಅವರ ಜೀವನ ನರಕ ಎನಿಸಿತ್ತು. ಸೋಷಿಯಲ್ ಮೀಡಿಯಾದ ತುಂಬ ಎಲ್ಲ ಯಶ್ ದಯಾಳ್ದೇ ಟ್ರೋಲ್ಗಳೇ ತುಂಬಿದ್ದವು ಸ್ನೇಹಿತರೆ. ಇನ್ನೇನು ದಯಾಳ್ ಕರಿಯರ್ ಮುಗಿಯಿತು ಎಂದು ಜನಗಳು ಆಡಿಕೊಳ್ಳುತ್ತಿದ್ದರು. ಆದರೆ ಆಪತ್ ಬಾಂಧವನಂತೆ ಬಂದ ನಮ್ಮ RCB ಫ್ರಾಂಚೈಸಿಯವರು ಮಿನಿ ಹರಾಜಿನಲ್ಲಿ ದಯಾಳ್ಗೆ 5 ಕೋಟಿ ರೂಪಾಯಿಗಳನ್ನು ನೀಡಿ RCBಗೆ ಕರೆ ತಂದರು ಸ್ನೇಹಿತರೆ. RCBಗೆ ಯಶ್ ದಯಾಳ್ ಬಂದ ಮೇಲೆ RCBಯನ್ನು ಸಹ ಟ್ರೋಲ್ ಮಾಡ್ತಾಯಿದ್ರು. ಆದರೆ ಎಡಗೈ ವೇಗಿ ದಯಾಳ್ ತಮ್ಮ ಡೀಸೆಂಟ್ ಬೌಲಿಂಗ್ನಲ್ಲಿ ಲಯ ಕಂಡುಕೊಂಡು 2024ರಲ್ಲಿ RCB ಪರ ಉತ್ತಮ ಪ್ರದರ್ಶನ ನೀಡಿದರು ಸ್ನೇಹಿತರೆ. 2024ರ IPL ಸ್ಟ್ಯಾಟಿಸ್ಟಿಕ್ಸ್ನ ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ ಯಶ್ ದಯಾಳ್ರವರ ಉತ್ತಮ ಬೌಲಿಂಗ್ ಪ್ರದರ್ಶನ ನೀವು ನೋಡ್ಬೋದು ಸ್ನೇಹಿತರೆ. ಏನೇ ಆಗಲಿ, ಈ ಪ್ರತಿಭೆ ತನ್ನ ಸ್ವಂತ ಸಾಮರ್ಥ್ಯದಿಂದ ಇವಾಗ ಬಾಂಗ್ಲಾದೇಶದ ವಿರುದ್ಧದ ಟೆಸ್ಟ್ ಸರಣಿಗೆ ಆಯ್ಕೆಯಾಗಿರುವುದು ಸ್ವಾಗತಾರ್ಹ. ಥ್ಯಾಂಕ್ ಯು.